ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪ್ಲಿ ಹರ್ಷಿ ಚಾನಲ್ಗೆ ಸ್ವಾಗತ. ನಾನು ಹರ್ಷಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಬೇಕಂತ ಇರೋ ವಿಷಯ ಏನಂತ ಅಂದರೆ, ಯಾರ್ಯಾರು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕಂತ ಆಸೆ ಇಟ್ಕೊಂಡಿದ್ದೀರಾ ಅಂಥವ್ರಿಗೆ ಒಂದು ಒಳ್ಳೆ ಸುದ್ದಿ ಇದೆ. IBPS ಕಡೆಯಿಂದ, ಅಂದರೆ ಇನ್ಸ್ಟಿಟ್ಯೂಟ್ ಫಾರ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, ಅಂದರೆ ಬ್ಯಾಂಕ್ ಕೆಲಸಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಇನ್ಸ್ಟಿಟ್ಯೂಷನ್, ಅವರಿಂದ ಆಲ್ ಓವರ್ ಇಂಡಿಯಾ ಕ್ಲರ್ಕ್ ಪೋಸ್ಟ್ಗೆ ನೋಟಿಫಿಕೇಶನ್ ಬಂದಿದೆ. IBPS ಕ್ಲರ್ಕ್ ನೋಟಿಫಿಕೇಶನ್ ಆಲ್ರೆಡಿ ಬಂದಿದೆ ಆ್ಯಂಡ್ ಈ ಸಲ 15,000ಕ್ಕಿಂತ ಜಾಸ್ತಿ ವೇಕೆನ್ಸಿ ಇದೆ ಓವರ್ ಆಲ್ ಇಂಡಿಯಾನಲ್ಲಿ. ಸೊ ಈ IBPS ಕ್ಲರ್ಕ್ಗೆ ಏನು ಕ್ವಾಲಿಫಿಕೇಷನ್, ಹೇಗೆ ಎಕ್ಸಾಮ್ ನಡೆಯುತ್ತೆ, ಅದೆಲ್ಲನೂ ನಾವು ಈ ವಿಡಿಯೋನಲ್ಲಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ಫುಲ್ ನೋಡಿ. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಿಂಪ್ಲಿ ಹರ್ಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ಗೋಸ್ಕರ. IBPS ಅವರು ಈ ಸಲ 15,000+ ವೇಕೆನ್ಸಿ ಅನೌನ್ಸ್ ಮಾಡಿದ್ದಾರೆ ಕ್ಲರ್ಕ್ ಪೋಸ್ಟಿಗೆ. ಅದರಲ್ಲಿ 11 ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. 11 ಬ್ಯಾಂಕ್ನಲ್ಲಿ ಭಾರತದ ಎಲ್ಲ ಕಡೆ 15,000 ಪೋಸ್ಟ್ ಇದೆ ಅಂತ ಇವಾಗ ಅನೌನ್ಸ್ ಮಾಡಿದ್ದಾರೆ. ಲಾಸ್ಟ್ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ವೇಕೆನ್ಸಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನಿಮಗೂ ಚಾನ್ಸಸ್ ಇದೆ. ಕಷ್ಟಪಟ್ಟು ಓದಿದರೆ ಖಂಡಿತ ನಿಮಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ. ಈ ಎಕ್ಸಾಮ್ನಲ್ಲಿ ಯಾವ್ಯಾವ ಬ್ಯಾಂಕ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅನ್ನೋದಾದರೆ, ಎಲ್ಲ ಥರ ಕಮರ್ಷಿಯಲ್ ಬ್ಯಾಂಕ್ಸ್, ಈಗ ಕೆನರಾ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಈ ಥರ ಬ್ಯಾಂಕ್ಗಳಲ್ಲಿ ಕೆಲಸಕ್ಕೋಸ್ಕರ ಇದೊಂದು ಎಕ್ಸಾಮ್ ನಡೀತಾ ಇದೆ. ಇದರಲ್ಲಿ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲ, ಆ ಬ್ಯಾಂಕ್ IBPS ಕೆಳಗಡೆ ಎಕ್ಸಾಮ್ ನಡೆಸಲ್ಲ. ಅವ್ರದ್ದೇ ಸಪ್ರೇಟ್ ಎಕ್ಸಾಮ್ ಇರುತ್ತೆ. ಅದಕ್ಕಿಂತ ಕಾಲ್ ಫಾರ್ ಆಗಿಲ್ಲ, ಆದಾಗ ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ IBPS ಕ್ಲರ್ಕ್ ಬಗ್ಗೆ ನೋಡೋದಾದರೆ, ಈ IBPS ಕ್ಲರ್ಕ್ಗೆ ಬೇಸಿಕ್ ಕ್ವಾಲಿಫಿಕೇಷನ್ ಬಂದು ನೀವು ಗ್ರ್ಯಾಜುಯೇಷನ್ ಮುಗಿಸಿರ್ಬೇಕು. ಯಾವುದೇ ಸ್ಟ್ರೀಮ್ ಆದರೂ ಪರವಾಗಿಲ್ಲ, BA, BSc, BCom, BE ಏನು ಬೇಕಾದರೆ ಆಗಿರ್ಬೋದು. ಮಿನಿಮಮ್ ಗ್ರ್ಯಾಜುಯೇಷನ್ ನೀವು ಮಾಡಿರಬೇಕು. ಮತ್ತು ಏಜ್ ಲಿಮಿಟ್ ಅಂತ ಬಂದಾಗ ನೀವು 20ರಿಂದ 28 ವರ್ಷದವರು, 28 ವರ್ಷದ ಒಳಗಿನವ್ರು ಆಗಿರಬೇಕು. 20ರಿಂದ 28 ವರ್ಷ. ಆ್ಯಂಡ್ ಅಫ್ಕೋರ್ಸ್ SC, ST, ಬ್ಯಾಕ್ವರ್ಡ್ ಕ್ಲಾಸಸ್, ಪರ್ಸನ್ ವಿತ್ ಡಿಸಬಿಲಿಟಿ, ಮತ್ತು ಎಕ್ಸ್ ಸರ್ವಿಸ್ಮೆನ್, ಮತ್ತು ವಿಚ್ಛೇದನ ಪಡೆದ ಮಹಿಳೆಯರು ಅಥವಾ ವಿಡೋ ಇರ್ತಾರಲ್ಲ, ಅವರಿಗೆಲ್ಲ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದು ಬಿಟ್ಟು ಬೇರೆ ಜನರಲ್ ಮೆರಿಟ್ ಕ್ಯಾಟಗರಿ ಅವರು ನೋಡಿದರೆ 28 ಇಯರ್ಸ್ವರೆಗೂ ಅಪ್ಲೈ ಮಾಡ್ಬೋದು. ಅದು ಒಂದು ಏಜ್. ಆ್ಯಂಡ್ ಫೀಸ್ ಅಂತ ನೋಡಿದರೆ, ಆ್ಯಂಡ್ ಅಪ್ಲಿಕೇಶನ್ ಬಂದು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು, ಆಫ್ಲೈನಲ್ಲಿ ಇಲ್ಲ. ನಾಳೆ August 1 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗ್ತಾ ಇದೆ. ನಾಳೆಯಿಂದ 20ನೇ ತಾರೀಕು ಆಗಸ್ಟ್ ತನಕ ಲಿಂಕ್ ಆ್ಯಕ್ಟಿವ್ ಇರುತ್ತೆ. ನೀವು ಅಷ್ಟರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನಲ್ಲೇ ಫಿಲ್ ಮಾಡಬೇಕು. ಆ್ಯಂಡ್ ಫೀಸ್ ಪೇಮೆಂಟ್ ಕೂಡ ಆನ್ಲೈನಲ್ಲೇ ಇರುತ್ತೆ. ನೀವು ಜನರಲ್ ಕ್ಯಾಟಗರಿ ಅಂತ ಅವರಾಗಿದ್ದರೆ ನಿಮಗೆ 850 ರೂಪೀಸ್ ಇದೆ ಫೀಸ್. ಆ್ಯಂಡ್ SC, ST ಆದರೆ ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಪರ್ಸನ್ ವಿತ್ ಡಿಸಬಿಲಿಟಿ ಈ ಥರ ಇರೋರಿಗೆ 175 ರೂಪೀಸ್ ಇದೆ ಫೀಸ್. ಅದು ಆನ್ಲೈನ್ ಪೇಮೆಂಟ್ ಮಾತ್ರ, ಆಫ್ಲೈನ್ ಪೇಮೆಂಟ್ ಇಲ್ಲ. IBPS ಕ್ಲರ್ಕ್ನಲ್ಲಿ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ನಿಮ್ಮದು ಬೇಸಿಕ್ ಪೇ ಬಂದು ಸ್ಟಾರ್ಟಿಂಗಲ್ಲೇ 24,000ಇಂದ ಇರುತ್ತೆ. ಅದ್ರ ಜೊತೆಗೆ ರೆಂಟ್ ಅಲೋಯನ್ಸ್, ಟ್ರಾವೆಲ್ ಅಲೋಯನ್ಸ್ ಆ್ಯಂಡ್ TA, ಅದೇ DA ಅದೆಲ್ಲ ಇರುತ್ತೆ. ಅದೆಲ್ಲ ಸೇರಿ ನಿಮಗೆ ಕೈಗೆ 42,000 40,000 ರೂಪಾಯಿ ತನಕನೂ ಸ್ಟಾರ್ಟಿಂಗಲ್ಲಿ ಅದು ಒಂದು ಸ್ಯಾಲ್ರಿ ಅಂತ ಇರೋದು. ಆ್ಯಂಡ್ ಈ IBPS ಕ್ಲರ್ಕ್ ಎಕ್ಸಾಮ್ ಬಂದು ನಿಮಗೆ ಎರಡು ಡಿಫ್ರೆಂಟ್ ಎಕ್ಸಾಮ್ಸ್ ಇರುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮ್, ಒಂದು ಮೇನ್ ಎಕ್ಸಾಮ್, ಇನ್ನೂ ಒಂದಿದೆ ಮೂರನೇದು. ಅದು ಬಂದು ಲೋಕಲ್ ಲ್ಯಾಂಗ್ವೇಜ್ದು ಟೆಸ್ಟ್. ಅದು ನೀವು ಇಲ್ಲಿನ ಲೋಕಲೈಟ್ ಅಲ್ಲ, ನೀವು ಬೇರೆ ಊರವರು ಇಲ್ಲಿಗೆ ನೀವು ಎಕ್ಸಾಮ್ ಬರೆದಿದ್ದೀರಾ ಅಂತಂದರೆ ಅದು ಮಾಡೋದು. ಅದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟ್ನಲ್ಲಿ. ಫಸ್ಟ್ ಬಂದು ಪ್ರಿಲಿಮಿನರಿ ಎಕ್ಸಾಮ್.
ಅದನ್ನು ಅಕ್ಟೋಬರ್ನಲ್ಲಿ ನಡೆಯುತ್ತೆ ಅಂತ ಇವಾಗ ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ 10th ಆ್ಯಂಡ್ 11th ಇರುತ್ತೆ ಅಂತ ಇವಾಗ ಡೇಟ್ಸ್ ಅನೌನ್ಸ್ ಮಾಡಿರೋದು. ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ನಿಮಗೆ 1 hour ಟೈಮ್ ಇರುತ್ತೆ. ಅದು ಕೂಡ ಆನ್ಲೈನ್ ಎಕ್ಸಾಮ್. ಆಫ್ಲೈನ್ ಅಂತ ಏನಿಲ್ಲ, ಎಲ್ಲ ಆನ್ಲೈನಲ್ಲೇ. ಆನ್ಲೈನ್ ಎಕ್ಸಾಮ್ ಎಲ್ಲ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಥರ ಇರುತ್ತೆ, ಜಸ್ಟ್ ಸ್ಟಿಕ್ಕಿಂಗ್ ಕ್ವೆಶನ್ಸ್ ಆ ಥರನೇ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ 1 hour ಟೈಮಲ್ಲಿ 100 ಕ್ವೆಶನ್ಸ್ ಇರುತ್ತೆ. 100 ಕ್ವೆಶನ್ಸ್ 100 ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಬಂದು 100 ಇರುತ್ತೆ. ನೀವು ಅಷ್ಟು ಕ್ವೆಶನ್ಸ್ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದರಲ್ಲಿ ಒಂದು ಏನಂತಂದರೆ, ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಅಂತ ಅಂದರೆ, ನೀವು ಒಂದು ಕರೆಕ್ಟಾಗಿರೋ ಉತ್ತರ ಕೊಟ್ಟರೆ ನಿಮಗೆ 1 ಮಾರ್ಕ್ ಹೇಗೆ ಸಿಗುತ್ತೋ, ಅದೇ ನೀವು ನೆಕ್ಸ್ಟ್ ಕ್ವೆಶನ್ ತಪ್ಪಾಗಿ ಕೊಟ್ಟರೆ ನಿಮ್ಮ ಆ 1 ಮಾರ್ಕಲ್ಲಿ 1/4 ಮಾರ್ಕ್ ಅಂದರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಒಂದು ರಾಂಗ್ ಆನ್ಸರ್ಗೆ 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ ಹೋಗುತ್ತೆ. ಸೊ ಅವಾಗ ನಿಮ್ಮದು 2 ಕ್ವೆಶನಿಂದ ನಿಮ್ಮದು ಟೋಟಲ್ ಮಾರ್ಕ್ಸ್ ಬಂದು ಜಸ್ಟ್ 0.75 ಆಗಿರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹುಷಾರಾಗಿ ನೀವು ಆನ್ಸರ್ ಮಾಡಬೇಕಾದ್ರೆ ನೋಡಿಕೊಂಡು ಮಾಡಿ. ಇದು ಪ್ರಿಲಿಮ್ಸ್ ಆಯಿತು. ಪ್ರಿಲಿಮ್ಸಲ್ಲಿ 3 ಸೆಕ್ಷನ್ ಇರುತ್ತೆ. ನೀವು ಪ್ರಿಲಿಮ್ಸ್ ಎಕ್ಸಾಮ್ ಅಂತ ತಗೊಂಡಾಗ ಅದರಲ್ಲಿ 3 ಸೆಕ್ಷನ್ ಇರುತ್ತೆ. ಈ 100 ಕ್ವೆಶನ್ಸ್ ಬಂದು 3 ಸೆಕ್ಷನ್ ಆಗಿ ಡಿವೈಡ್ ಆಗಿರುತ್ತೆ. ಒಂದು ಬಂದು ಇಂಗ್ಲೀಷ್ ನಾಲೆಜ್ ಹೇಗಿದೆ ಅಂತ ಟೆಸ್ಟ್ ಮಾಡೋಕ್ಕೆ, ಇಂಗ್ಲೀಷ್ ಗ್ರಾಮರ್ ಇದೆಲ್ಲ ಇರುತ್ತೆ. ಅದು ಸಿಲೆಬಸ್ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಂಗ್ಲೀಷ್ ಒಂದು ಸೆಕ್ಷನ್, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅದು ಸೆಕೆಂಡ್ ಸೆಕ್ಷನ್. ಥರ್ಡ್ ಸೆಕ್ಷನ್ ಒಂದು ರೀಸನಿಂಗ್ ಎಬಿಲಿಟಿ. ಈ 3 ಸೆಕ್ಷನ್ ಸೇರಿಸಿ ನಿಮಗೆ 100 ಮಾರ್ಕ್ಸ್ಗೆ 100 ಕ್ವೆಶನ್ ಇರುತ್ತೆ. 1 hour ಮಾತ್ರ ಟೈಮ್ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಎಲ್ಲ MCQs ಥರ ಟಿಕ್ ಮಾಡೋದು ಇದಿರುತ್ತೆ. ಮೇನ್ಸ್ ಎಕ್ಸಾಮ್ ಬಂದು ಅವರು ಡಿಸೆಂಬರಲ್ಲಿ ನಡೆಸ್ತೀವಿ ಅಂತ ಇವಾಗ ಹೇಳಿದ್ದಾರೆ. ಅದು ಡೇಟ್ ಇನ್ನೂ ಸರಿ ಅನೌನ್ಸ್ ಆಗಿಲ್ಲ. ಮೇನ್ಸ್ ಎಕ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ ಈ 3 ಸೆಕ್ಷನ್ ಜೊತೆಗೆ ಇನ್ನೂ ಎಕ್ಸ್ಟ್ರಾ 2 ಸೆಕ್ಷನ್ ಇರುತ್ತೆ. ನಿಮಗೆ ಟೈಮ್ ಬಂದು 2 hours ಇರುತ್ತೆ. 120 minutes ಟೋಟಲ್ ಟೈಮ್. ಕ್ವೆಶನ್ಸ್ ಬಂದು 155 ಕ್ವೆಶನ್ಸ್ ಇರುತ್ತೆ. 155 ಕ್ವೆಶನ್ಸ್ಗೆ ಟೋಟಲ್ ಮಾರ್ಕ್ಸ್ ಬಂದು 200. ನೀವು ಟೋಟಲ್ 200 ಮಾರ್ಕ್ಸ್ಗೆ ಈ ಮೇನ್ ಎಕ್ಸಾಮ್ನ ಬರೀತಾ ಇರ್ತೀರಾ. ಇದರಲ್ಲಿ ಸೇಮ್ ಇಂಗ್ಲೀಷ್ ಸೆಕ್ಷನ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಆ್ಯಂಡ್ ಆಪ್ಟಿಟ್ಯೂಡ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ. ಇದು 3 ಜೊತೆಗೆ ಜನರಲ್ ಅವೇರ್ನೆಸ್ ಅಂತ ಒಂದು ಸೆಕ್ಷನ್ ಇರುತ್ತೆ. ಅದ್ರ ಜೊತೆಗೆ ಇನ್ಕ್ಲೂಡ್ ಫೈನಾನ್ಷಿಯಲ್, ಆ ವರ್ಷದ್ದು ಇಡೀ ಫೈನಾನ್ಷಿಯಲಿ ಏನಾಗಿದೆ ಅನ್ನೋದು ಕೂಡ ನೀವು ತಿಳ್ಕೊಂಡಿರಬೇಕು. ಫೈನಾನ್ಷಿಯಲ್ ಅವೇರ್ನೆಸ್ ಅದೊಂದು ಸೆಕ್ಷನ್. ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ. 5 ಸೆಕ್ಷನಲ್ಲಿ ಕ್ವೆಶನ್ಸ್ ಇರುತ್ತೆ. ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇವನ್ ನೀವು ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೂ ಎಲಿಜಿಬಿಲಿಟಿನಲ್ಲಿ ಗ್ರ್ಯಾಜುಯೇಷನ್ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ ಅನ್ನೋದು ಕೂಡ ಒಂದು ಸ್ಪೇಸ್ ಇರುತ್ತೆ. ನೀವು ಅದು ಫಿಲ್ಔಟ್ ಮಾಡಬೇಕು. ನೀವು ಕಂಪ್ಯೂಟರ್ ಅನ್ನೋ ಸಬ್ಜೆಕ್ಟಲ್ಲಿ ಇಲ್ಲ ಡಿಪ್ಲೊಮಾ ಮಾಡಿರಬೇಕು, ಇಲ್ಲ ಗ್ರ್ಯಾಜುಯೇಷನ್ ಆಗಿರಬೇಕು, ಇಲ್ಲ ಅಟ್ಲೀಸ್ಟ್ ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ಕಂಪ್ಯೂಟರ್ ಅಥವಾ IT ನೀವು ಓದಿದ್ದೀರಾ ಅಂತ ಅಲ್ಲಿ ಕ್ವೆಶನ್ ಅದು ಸ್ಪೇಸ್ ಇರುತ್ತೆ. ನೀವು ಅದು ಫಿಲ್ ಮಾಡಬೇಕು. ಸೊ ಕಂಪ್ಯೂಟರ್ ನಾಲೆಜ್ ಒಂದು ಸೆಕ್ಷನ್ ಇರುತ್ತೆ. ಟೋಟಲ್ 155 ಮಾರ್ಕ್ಸ್ ಇರುತ್ತೆ. 155 ಕ್ವೆಶನ್ ಇರುತ್ತೆ 200 ಮಾರ್ಕ್ಸ್ಗೆ. ಸೊ ಇದು ಮುಗಿದು ಇದನ್ನು ನೀವು ಪಾಸ್ ಆಗಿದ್ದೀರಾ ಅಂತ ಅಂದಾಗ ನೀವು ಈಗ ನೀವು ಬೆಂಗಳೂರಲ್ಲಿ ಅಪ್ಲೈ ಮಾಡಿದರೆ, ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ದೀರಾ ಜಾಬಿಗೆ ಅಂತ ಅಂದು ನೀವು ಕನ್ನಡಿಗನೇ ಆಗಿದ್ದರೆ, ನೀವು ಕರ್ನಾಟಕದ ರೆಸಿಡೆಂಟೇ ಆಗಿದ್ದರೆ ನಿಮಗೆ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡೋಂಗಿಲ್ಲ. ನೀವು ಏನಿಲ್ಲ, ಇಂಟರ್ವ್ಯೂ ಕೂಡ ಇರೋದಿಲ್ಲ ಕ್ಲರ್ಕ್ ಇದಕ್ಕೆ. ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಜಾಯ್ನಿಂಗ್ ಪ್ರೋಸೆಸ್ ಇರುತ್ತೆ. ಆ ಜಾಯ್ನಿಂಗ್ ಪ್ರೋಸೆಸ್ ಎಲ್ಲ ಆಗೋಷ್ಟೊತ್ತಿಗೆ ಒಂದು ಮಾರ್ಚ್ ತನಕ ಆಗ್ಬೋದು. ಸೊ ಅಕಸ್ಮಾತ್ ನೀವು ಬೇರೆ ಸ್ಟೇಟ್ ರೆಸಿಡೆಂಟ್ ಇರ್ತೀರಾ, ಇಲ್ಲಿ ಜಾಬ್ ಬೇಕಂತ ಬರೆದು ನೀವು ಎಕ್ಸಾಮ್ ಪಾಸ್ ಆಗಿರ್ತೀರಾ, ಕರ್ನಾಟಕನಲ್ಲಿ ಸೆಟಲ್ ಆಗಬೇಕಂತ ಅಂದ್ಕೊಂಡು ಇಲ್ಲಿ ಎಕ್ಸಾಮ್ ಬರೆದು ಇಲ್ಲಿ ಪಾಸ್ ಆಗಿದ್ದೀರಾ, ಆವಾಗ ನಿಮಗೆ ಇಲ್ಲಿನ ಸಾಮಾನ್ಯ ಜನರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ನಿಮಗೆ ಇಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಅದಕ್ಕೋಸ್ಕರನೇ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ. ಅಂದರೆ ಕನ್ನಡದ ಒಂದು ಎಕ್ಸಾಮ್ ಕೊಡ್ತಾರೆ ಅವರಿಗೆ, ಅದನ್ನು ಪಾಸ್ ಆಗಬೇಕು. ಸೊ ಅದು ಥರ್ಡ್ ಪಾರ್ಟ್ ಫಾರ್ ನಾನ್ ಕನ್ನಡಿಗರ್ಸ್. ಈಗ ಕರ್ನಾಟಕ ಅಂತ ತಗೊಂಡ್ರೆ ನಾನ್ ಕನ್ನಡಿಗರ್ಸ್ಗೆ ಅದೊಂದು
ಥರ್ಡ್ ಅದೊಂದು ಎಕ್ಸಾಮ್ ಇರುತ್ತೆ, ಅದು ಕೂಡ ನೀವು ಪಾಸ್ ಆಗಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ನಾರ್ಮಲ್ ಆಗಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆಲ್ಲ ನಡೆಯುತ್ತೆ. ನೀವು ಪಾಸ್ ಆದರೆ ಅಂದರೆ ನಿಮಗೆ ಏನದು ರಿಕ್ರೂಟ್ಮೆಂಟ್ ಇದಾಗುತ್ತೆ, ನೀವು ಜಾಬ್ ಇದು ಕನ್ಫರ್ಮ್ ಆಗುತ್ತೆ. ಸೊ ಕ್ವೆಶ್ಚನ್ ಪೇಪರ್ ಬಂದ್ಬಿಟ್ಟು ಈ ನಮ್ಮ ಕರ್ನಾಟಕದಲ್ಲಿ ಬರೆಯೋರಿಗೆ ಕನ್ನಡನಲ್ಲಿ ಇರುತ್ತೆ ಕ್ವೆಶ್ಚನ್ ಪೇಪರ್. ನೀವು ಬೇಕಾದ್ರೆ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೋದು, ಇಂಗ್ಲೀಷಲ್ಲಿರುತ್ತೆ, ಹಿಂದಿನಲ್ಲಿರುತ್ತೆ ಆ್ಯಂಡ್ ಕೊಂಕಣಿನಲ್ಲಿರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಕಂಫರ್ಟಬಲ್ ಇದ್ದೀರಾ ಅದ್ರ ಮೇಲೆ ನೀವು ಕ್ವೆಶ್ಚನ್ ಪೇಪರ್ನ ಅಲ್ಲಿ ನೀವು ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಯಾವ ಲ್ಯಾಂಗ್ವೇಜ್ ಬೇಕು ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಕ್ವೆಶನ್ಸ್ ಯಾವ ಲ್ಯಾಂಗ್ವೇಜಲ್ಲಿ ಬರಬೇಕಂತ ನಿಮಗೆ ಇರುತ್ತೆ. ಈಗ ನಾನು ಇಂಗ್ಲೀಷ್ ಅರ್ಥ ಆಗಲ್ಲ, ನಾನು ಕನ್ನಡದಲ್ಲೇ ನಾನು ಅಟೆಂಡ್ ಮಾಡ್ತೀನಿ ಅಂತಂದರೆ ನೀವು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲ ಪ್ರಶ್ನೆನೂ ಕನ್ನಡದಲ್ಲೇ ಬರುತ್ತೆ, ನೀವು ಕನ್ನಡದಲ್ಲೇ ಅಟೆಂಡ್ ಮಾಡ್ಬೋದು ಎಕ್ಸಾಮ್ನ. ಇದೊಂದು ಒಳ್ಳೆ ಒಂದು ಆಪ್ಷನ್ ಇದೆ ಇದರಲ್ಲಿ. ಸೊ ಕೊಂಕಣಿ ಕೂಡ ಇದೆ, ಎಲ್ಲ ಟ್ರೈ ಮಾಡ್ಬೋದು. ಇಂಗ್ಲೀಷ್, ಹಿಂದಿ, ಕನ್ನಡ, ಕೊಂಕಣಿನಲ್ಲಿ ಎಕ್ಸಾಮ್ ಪೇಪರ್ ಇರುತ್ತೆ. ಸೊ ಇದಿಷ್ಟು IBPS ಕ್ಲರ್ಕ್ ಎಕ್ಸಾಮ್ ಕ್ವಾಲಿಫಿಕೇಷನ್ ಆ್ಯಂಡ್ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಇದೆಲ್ಲದ್ರ ಬಗ್ಗೆ ನಾನು ಕೊಟ್ಟಿದ್ದು ಡೀಟೇಲ್ಸ್. ನಾಳೆ ಲಿಂಕ್ ಆಕ್ಟಿವೇಟ್ ಆಗ್ತಾ ಇದೆ. 21 ಆಗಸ್ಟ್ ಬಂದು ಲಾಸ್ಟ್ ಡೇಟ್ ಇದೆ, ಅಷ್ಟರಲ್ಲಿ ಅಪ್ಲೈ ಮಾಡಿ. ಆಲ್ರೆಡಿ IBPS ಆಸ್ಪಿರೆಂಟ್ಸ್ ಇದ್ದರೆ ಅವ್ರು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಯಾರು ಮಾಡಿಲ್ವೋ ಬೇಗ ಸ್ಟಾರ್ಟ್ ಮಾಡಿ, ಯಾಕಂದರೆ ಅಂದ್ಕೊಂಡಷ್ಟು ಸುಲಭ ಇಲ್ಲ ಇದು ಎಕ್ಸಾಮ್. ತುಂಬ ಟಫ್ ಇರುತ್ತೆ, ತುಂಬ ಕಾಂಪಿಟೇಷನ್ ಇದೆ, ತುಂಬ ಜನ ಬರೀತಾರೆ. ಇರೋದು 15,000 ಪೋಸ್ಟ್ ಇರ್ಬೋದು, 15 ಲಕ್ಷ ಜನ ಬರೀತಾ ಇರ್ತಾರೆ. ಅವರಲ್ಲಿ ನೀವು ನಂಬರ್ 1 ಆಗಿ ಆ ಕೆಲಸನ ನೀವು ತೊಗೊಳ್ಬೇಕಂತಂದರೆ ನಿಮ್ದು ಅಷ್ಟೇ ಡೆಡಿಕೇಶನ್ ಇರಬೇಕು, ಅಷ್ಟೇ ನೀವು ಅಷ್ಟು ಫೋಕಸ್ ಇಟ್ಟು ನೀವು ಓದಬೇಕು, ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ಇದೆಲ್ಲ ಇರುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದನ್ನಂತ ನಾನೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಅಕಸ್ಮಾತ್ ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ನಾಳೆ ಲಿಂಕ್ ಆ್ಯಕ್ಟಿವ್ ಆಗ್ತಾ ಇದೆ. ಸೊ ಆ ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೇಳಿದ ವಿಷಯ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇನ್ನೇನೇ ನೆಕ್ಸ್ಟ್ ಅಪ್ಡೇಟ್ಸ್ ಏನೇ ಇದ್ರೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ಥರ ವಿಷಯಗಳಿಗೆ ಇದೇ ಥರ ಇನ್ಫಾರ್ಮೇಷನ್ಗಳಿಗೋಸ್ಕರ ನನ್ನ ಸಿಂಪ್ಲಿ ಹರ್ಷಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನೋಡಿ ಯಾರಾದರೂ ಬ್ಯಾಂಕ್ ಜಾಬ್ ಆಸ್ಪಿರೆಂಟ್ಸ್ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಏನಾದರೂ ಹೆಲ್ಪ್ ಆಗ್ಬೋದು ನನ್ನ ಕಡೆಯಿಂದ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.